ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ನಿಮ್ಮೆಲ್ಲರ ಹುಡುಗಿ ಪ್ರೀತಿಯ ರಂಜಿತಾ. ಸೊ ಒಂದು ಕವಿತೆ ಬರೆದಿದ್ದೀನಿ, ಅದನ್ನು ಹೇಳೋಣ ಅಂತ. ಕ್ಯಾರೆಟ್ ಕೆಂಪಿನಲ್ಲಿ ಆರೋಗ್ಯದ ಹೊಳಪು, ಹಸಿರು ತರಕಾರಿಗಳಲ್ಲಿ ಪ್ರಕೃತಿಯ ತಳಕು, ಸೀಮೆ ನವಕಲ್ ಬೇಳೆಯಲ್ಲಿ ಹಸುರಿನ ತಳಕು ಬೆಳಕು, ಆರೋಗ್ಯ ಇದರಲ್ಲಿದ್ದ ಆರೋಗ್ಯದ ಸೆಲೆ, ಭೂಮಿಯೇ ನೀಡಿ ನಮಗೆ ರುಚಿಯ ನೆಲೆ, ತಟ್ಟೆಯಲ್ಲಿ ಬಣ್ಣದ ತರಕಾರಿಗಳ ಹಬ್ಬಗಳ ಹರಡಿ, ದೇಹಕ್ಕೆ ಪೋಷಣೆ ಬೆಳಕು ಹರಳಿ, ಆರೋಗ್ಯವೇ ನಿಜವಾದ ಐಶ್ವರ್ಯ ಮತ್ತು ಸಂಪತ್ತು. ಸೊ ಇಷ್ಟು ಹೇಳ್ತಿದ್ದೀನಿ, ಇನ್ನು ಅಷ್ಟೊಂದು ಪರ್ಫೆಕ್ಟಾಗಿ ಬರ್ತಿಲ್ಲ, ಬರಿತೀನಿ ಅದನ್ನು ಕೂಡ ಒಂದ್ಸಲಿ. ಸೊ ಇವತ್ತು ಕ್ಯಾರೆಟಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಕ್ಯಾರೆಟಲ್ಲಿ ನಾವು ಕ್ಯಾರೆಟ್ ತಿನ್ನೋದ್ರಿಂದ ಪ್ರೋಟೀನ್ ವಿಟಮಿನ್ ಎ ಇರುತ್ತೆ, ಅದು ನಮಗೆ ಕಣ್ಣಿನ ಹೆಲ್ತಿಗೆ ತುಂಬ ಹೆಲ್ಪ್ ಆಗುತ್ತೆ. ಬೇಳೆ ತಿನ್ನೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ಅದರಲ್ಲಿ ಪ್ರೋಟೀನ್ ರಿಚ್ ಫುಡ್ ಜಾಸ್ತಿ ಇರುತ್ತೆ, ಮತ್ತು ಫೋಲೇಟ್ ಇದೆ, ಫೋಲೇಟ್ ಅಂಶ ಜಾಸ್ತಿ ಇದೆ, ಮತ್ತು ಆರೋಗ್ಯಕ್ಕೆ ಅಂದರೆ ಫೈಬರು ಕೂಡ ಜಾಸ್ತಿ ಇದೆ. ಅದು ತೂಕ ಇಳಿಸ್ಕೊಳ್ಳೋದಕ್ಕೆ ಮತ್ತು ನಮ್ಮ ಹಂಗರನ್ನ ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೊಂದು, ಬೀನ್ಸಲ್ಲಿ ವಿಟಮಿನ್ ಸಿ ಇದೆ, ಮತ್ತು ಕೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಎಲ್ಲ ಕೂಡ ಇದೆ. ಮತ್ತು ಸೀಮೆ ಬದನೆಕಾಯಿಯಲ್ಲಿ ನಮಗೆ ಜಾಸ್ತಿ ಇರೋದು ಪೊಟ್ಯಾಷಿಯಮಿಂದ ನಮಗೆ ಹಾರ್ಟ್ ಹೆಲ್ತಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅದರಲ್ಲಿ ವಿಟಮಿನ್ ಕೆ ಕೂಡ ಇದೆ, ಮತ್ತು ಆ್ಯಂಟಿ ಆಕ್ಸಿಡೆಂಟು ಕೂಡ, ಲೈಕ್ ಮೆಗ್ನೀಷಿಯಮ್ ಆ ಥರ ಆ್ಯಂಟಿ ಆಕ್ಸಿಡೆಂಟು ಕೂಡ ಇದೆ, ಮತ್ತು ಫೈಬರ್ ಕೂಡ ಇದೆ. ಇನ್ನೊಂದು ಬಂದರೆ ನೌಕಲಲ್ಲಿ ಕೂಡ ನಮಗೆ ತುಂಬ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ಸ್ ಎಲ್ಲ ಇದೆ, ಮತ್ತು ಅದ್ರ ಜೊತೆಗೆ ಈ ಐರನ್ಸ್ ಎಲ್ಲ ತುಂಬ ಜಾಸ್ತಿನೇ ಇದ್ದಾವೆ ಅಂತಲೇ ಹೇಳ್ಬೋದು. ಬೀನ್ಸಲ್ಲಿ ವಿಟಮಿನ್ ಸಿ ಇದೆ, ಕೆ ಇದೆ, ಮತ್ತು ಎ ಇದೆ. ಸೊ ಇಷ್ಟಾಗಿತ್ತು ಇವತ್ತಿನ ಬೆನಿಫಿಟ್ಸ್. ಇನ್ನು ಎಷ್ಟೊಂದು ತರಕಾರಿ ಹಾಕಿದ್ದೀನಿ, ನೌಕಲ್ ಮತ್ತು ಈರುಳ್ಳಿ. ಸೊ ಅದೆಲ್ಲ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ. ಸೊ ನಾನು ಫಸ್ಟು ಏನು ಮಾಡಿದೆ ಅಂತಂದರೆ, ಒಂದು ವಿಶಿಲ್ಲು ಅಂದರೆ ಎಷ್ಟು ಬೇಳೆ ಹಾಕ್ಕೊಂಡಿದ್ದೆ ಅಂತ ಅಂದರೆ, ಒಂದು ಜಾಮೂನ್ ಬಟ್ಲಲ್ಲಿ 1.5 ಬಟ್ಲಷ್ಟು ಹಾಕ್ಕೊಂಡಿದ್ದೆ ಬೇಳೆನ. ಅದನ್ನು ನೀಟಾಗಿ ಒಂದು ವಿಶಿಲ್, ಲೈಕ್ 2 ವಿಶಿಲು ಕೂಗಿಸ್ತಾಯಿದ್ದು. ಯಾಕಂತಂದರೆ ಸ್ವಲ್ಪ ದಪ್ಪ ಬೇಳೆ ಇರೋದ್ರಿಂದ ಸ್ವಲ್ಪ ಬೇಯೋದಕ್ಕೆ, ಈಗ ಚಿಕ್ಕ ಬೇಳೆ ಆದರೆ ಬೇಗ ಬೆಂದುಬಿಡುತ್ತೆ, ಒಂದು ವಿಶಿಲ್ ಸಾಕು. ಬಟ್ ಇದೊಂದು ಸ್ವಲ್ಪ ದಪ್ಪ ಇರೋದಕ್ಕೆ 2 ವಿಶಿಲ್ ಹಾಕಿಸ್ಕೊಂಡೆ. ಯಾಕಂತಂದರೆ ಹುಳಿ ಮಾಡಬೇಕಾದ್ರೆ ಬೇಳೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಇದರಲ್ಲಿ ಏನೇನು ಹಾಕಿದ್ದೀನಿ ಅಂದರೆ, ಸೀಮೆ ಬದನೆಕಾಯಿ ಕೂಡ ಇತ್ತು, ಅದನ್ನೊಂದು ಹಾಕ್ಕೊಂಡಿದ್ದೀನಿ. ಸೊ ಹಾಕೋದಿಲ್ಲ, ನಾರ್ಮಲ್ ಬದನೆಕಾಯಿ ಹಾಕ್ತಾರೆ, ಪರವಾಗಿಲ್ಲ, ಅದು ಹಾಕ್ಕೊಂಡ್ರು ಏನು ಇದು ಪಲ್ಯಕ್ಕಿನ್ನ ಇದು ವಾಂಗಿಭಾತ್ಗೆ ಇದನ್ನು ಆಲ್ಮೋಸ್ಟ್ ಯೂಸ್ ಮಾಡೋದು, ಪಲ್ಯಕ್ಕೂ ಕೂಡ ಯೂಸ್ ಮಾಡ್ತಾರೆ. ಮತ್ತು ನಾನು ಬಟಾಣಿ ನೈಟು ಅಂದರೆ ಒಣಗಿರೋ ಬಟಾಣಿ ನೈಟ್ ನೆನೆಸಿಟ್ಟಿದ್ದೆ, ಅದನ್ನು ಹಾಕಿದ್ದೀನಿ. ಫಸ್ಟ್ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ. ಫಸ್ಟ್ 2 ವಿಶಿಲ್ ಕೂಗಿಸ್ಕೊಬಿಡೋದು. ತರಕಾರಿನ ನೌಕಲ್, ಸೀಮೆ ಬದನೆಕಾಯಿ, ಬೀನ್ಸು, ಒಂದು ಮಾತ್ರ ಕ್ಯಾರೆಟ್ ಹಾಕಿದ್ದೀನಿ, ಜಾಸ್ತಿ ಹಾಕಿದ್ರೆ ಸ್ವೀಟ್ ಬರುತ್ತೆ ಅಂತ. ಮತ್ತು ಒಂದು 50 ಗ್ರಾಮಷ್ಟು ಅಷ್ಟೇ ಹಾಕ್ಕೊಂಡಿರೋದು ಬಟಾಣಿ, ತುಂಬ ಕಡಿಮೆನೇ ಇತ್ತು, ಅದನ್ನು ಎಷ್ಟು ನೆನೆಸಿದ್ನೋ ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ 2 ಮೀಡಿಯಮ್ ಸೈಜಿಂದ 2 ಈರುಳ್ಳಿ, ಮತ್ತು ಬೆಳ್ಳುಳ್ಳಿ ಎಲ್ಲನ ಒಂದು 10ರಿಂದ 12 ಅದನ್ನು ಕುಟ್ಟಿಟ್ಕೊಂಡಿದ್ದೆ, ಅದನ್ನು ಒಗ್ಗರಣೆಗೆ ಹಾಕೋಣ ಅಂತ. ಏನೇನು ಹಾಕಿದ್ದೀನಿ ಅಂತಂದರೆ, ಬೇಳೆ ಎಲ್ಲ 2 ವಿಶಿಲ್ ಬೆಂದಾದಮೇಲೆ ನಾವು ಈರುಳ್ಳಿ ಮತ್ತು 2ರಿಂದ 3 ನೌಕಲ್ಲು, ಅದು ಚಿಕ್ಕದು, ತುಂಬ ಚಿಕ್ಕ ಸೈಜಿಂದು, ಮತ್ತು ಬೀನ್ಸು ಒಂದು 20 ಇಷ್ಟು, 20 ಇತ್ತು. ಬೀನ್ಸು, ಒಂದು ಕ್ಯಾರೆಟು, ಮತ್ತು ಒಂದು ಸೀಮೆ ಬದನೆಕಾಯಿ, ಮತ್ತು ಬಟಾಣಿ 50 ಗ್ರಾಮಷ್ಟು ಇಷ್ಟೆಲ್ಲ ತೊಗೊಂಡಿದ್ದೀನಿ. ಅದೆಲ್ಲ ನೀಟಾಗಿ ನಿಮಗೆ ಅಂದರೆ ಹುಳಿಗೆಲ್ಲ ಸ್ವಲ್ಪ ದೊಡ್ಡದಾಗಿ ಇರಬೇಕು, ಅಂದರೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಆಲೂಗಡ್ಡೆ ಹಾಕಿರಲಿಲ್ಲ, ನೀವು ಬೇಕಾದರೆ ಆಲೂಗಡ್ಡೆನೂ ಕೂಡ ಆ್ಯಡ್ ಮಾಡ್ಕೋಬೋದು. ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹುಣಸೆ ಹುಳಿ ಹಾಕಿದ್ದೆ, ಒಂದು ನಿಂಬೆಹಣ್ಣಿನ ಗಾತ್ರ ಅಲ್ಲ, ಒಂದು ನಿಂಬೆಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ಅರ್ಧರಷ್ಟು, ಒಂದು ಅರ್ಧ ಹೋಳು ನಿಂಬೆಹಣ್ಣು ಇರುತ್ತಲ್ಲ ಅಷ್ಟು, ಒಂದು ನಿಂಬೆಹಣ್ಣು ಗಾತ್ರದಲ್ಲಿ ಒಂದು ಅರ್ಧ ತಗೊಂಡು ಅದನ್ನು ನೆನೆಸ್ಬಿಟ್ಟು ಅದ್ರ ಹುಳಿನೂ ಕೂಡ ಇವಾಗಲೇ ಹಾಕಿದ್ದೀನಿ. ಟೊಮೊಟೊ 2ರಿಂದ 3, ಇನ್ ಕೇಸ್ ದೊಡ್ಡದಾದರೆ 2 ತೊಗೊಳ್ಳಿ. ಯಾಕಂತಂದರೆ ಹುಣಸೆ ಹುಳಿನೇ ಆ್ಯಡ್ ಮಾಡಿರ್ತೀವಲ್ಲ. ಹುಣಸೆ ಹುಳಿ ಹಾಕೋದ್ರಿಂದ ಏನು ಬೆನಿಫಿಟ್ಸ್ ಅಂತಂದರೆ, ಅದು ಕೂಡ ತುಂಬ ಡೈಜೆಷನ್ ಹೆಲ್ಪ್ ಆಗುತ್ತೆ, ಮತ್ತು ಅದರಲ್ಲೂ ಕೂಡ ವಿಟಮಿನ್ ಸಿ
ರಿಚ್ ಆಗಿರುತ್ತೆ, ಡೈಜೆಷನ್ಗೆ ಮತ್ತು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಹುಳಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಲೈಕ್ ಹೀಟಾಗಿದೆ ತಂಪು ಮಾಡೋದಕ್ಕೆ ಇದಕ್ಕೆಲ್ಲ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಹುಳಿ ತಂಪು ಮಾಡೋದಕ್ಕೆ ತುಂಬಾ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ನೋಡಿ, ಇದನ್ನು ಕೂಡ 2 ವಿಷಲ್ ಹಾಕಿಸ್ಕೊಂಡೆ. ಇನ್ ಕೇಸ್ ಓಪನ್ ಆಗಿ ಅಂದರೆ ಮೀನ್ಸ್ ಒಲೆಯಲ್ಲಿ ಮಾಡ್ತಾಯಿದ್ರೆ ಅಥವಾ ನೀವು ಎಲೆಕ್ಟ್ರಿಕಲ್ ಸ್ಟವಲ್ಲಿ ಮಾಡ್ತಾಯಿದ್ರೆ ಅವಾಗೆಲ್ಲನ ಸೊ ಇದೇ ಥರನ ಬಿಟ್ಟು ಓಪನಾಗಿ ಬೇಯಿಸ್ಕೊಂಡು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಸಾರಿನ ಪುಡಿ ಬಂದು 2-3 ಚಮಚ ಹಾಕ್ಕೊಂಡಿದ್ದೀನಿ, ಯಾಕಂತಂದರೆ ಸ್ವಲ್ಪ ನಾನು ಜಾಸ್ತಿ ಮಾಡಿದ್ದೆ ಅದಕ್ಕೋಸ್ಕರ. ಸೊ ಇದೆಲ್ಲ ಆದಮೇಲೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ, ಬೇರೆ ಸಲಾಡ್ ಮಾಡೋದು ತೆಗ್ದಿಕ್ಕಿದೆ, ಆ ಸಲಾಡ್ ರೆಸಿಪಿ ನೆಕ್ಸ್ಟ್ ಬರುತ್ತೆ, ಯಾವ ಥರ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ನಾನು ಸಲಾಡು ಕೂಡ ಮಾಡಿದ್ದೆ. ಫಸ್ಟು ಬೇಳೆನ 2 ವಿಷಲ್ ಬೇಯಿಸ್ಕೊಂಡು ಅದಾದಮೇಲೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ನಿಮ್ಮ ಲೈಕ್ ಒಬ್ಬೊಬ್ರಿಗೆ ಕನ್ಸಿಸ್ಟೆನ್ಸಿ ದಪ್ಪ ಇರಬೇಕು. ಆಮೇಲಿಂದ ಸ್ವಲ್ಪ ಕಾಯಿನೂ ಆ್ಯಡ್ ಮಾಡಿದ್ದೆ, ಅದನ್ನು ಮತ್ತೆ ಕಾಯಿನೂ ಕೂಡ ತಿನ್ನೋದ್ರಿಂದ ನಮಗೆ ಹಾರ್ಟ್ ಹೆಲ್ತಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. 1 ಕಪ್ಪಷ್ಟು ಲೈಕ್ ನಾನು ದೊಡ್ಡ ಒಂದು ಅದನ್ನು ಇದರಲ್ಲೇ ಹಾಕಿದ್ದೆ, ಏನಂತ ಅಂದರೆ ಒಂದು ದೊಡ್ಡ ಚಿಪ್ ಬರುತ್ತಲ್ಲ ಆ ಕಪ್ಪಲ್ಲಿ ಫುಲ್ಲು ಅದ್ರ ತುಂಬ ಹಾಕಿದ್ದೆ. ಸ್ವಲ್ಪ ಜಾಸ್ತಿ ಮಾಡಿದ್ರಿಂದ ಸ್ವಲ್ಪ ನಾನು ಜಾಸ್ತಿ ಯೂಸ್ ಮಾಡಿದ್ದೆ ತರಕಾರಿ ಮತ್ತು ಟೊಮೊಟೊ, ಈರುಳ್ಳಿ ಎಲ್ಲನ ಹಾಕ್ಕೊಂಡು ಈಗ ಅದೆಲ್ಲ ಬೆಂದಿದ್ದಾಯಿತು. ಫಸ್ಟು 2 ವಿಶಿಲು ಹೇಳಿದ್ನಲ್ಲ, ಬೇಳೆ ಎಲ್ಲ ಬೇಯಿಸ್ಕೊಂಡು ಆಮೇಲೆ ತರಕಾರಿನೂ 2 ವಿಶಿಲ್ ಬೇಯಿಸ್ಕೊಂಡೆ. ಇನ್ ಕೇಸ್ ಚಿಕ್ಕ ಬೇಳೆ ಆಗಿದ್ದರೆ ನೀವು 1 ವಿಶಿಲ್ ಆದರೆ ಸಾಕು. ಕೆಲವ್ರಿಗೆ ತರಕಾರಿಯಲ್ಲಿ ಬೇಳೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಾರೆ. ಲೈಕ್ ಅದು ನಾರ್ಮಲ್ಲು ಕಾಳು ಹೇಗೆ ತಿಂತೀವೋ ತರಕಾರಿನೂ ಅದೇ ಥರ ಸ್ವಲ್ಪ ಒಂದು 60-70% ಬೇಯಿಸ್ಕೊಂಡು ಆಮೇಲೆ ತರಕಾರಿ ಹಾಕ್ತಾರೆ. ಇನ್ ಕೇಸ್ ನಿಮಗೆ ಸ್ವಲ್ಪ ತಿಕ್ನೆಸ್ ಬೇಕು ಅಂತಲೂ ಕೂಡ ಬೇಳೆ ಹಾಕ್ಕೊಳ್ತಾರೆ, ಬೇಳೆನ ಯೂಸ್ ಮಾಡ್ತಾರೆ. ಬಟ್ ಬೇಳೆ ಹಾಕೋದ್ರಿಂದ ನೀವು ಬರೀ ತರಕಾರಿ ಹಾಕಿ ಮಾಡ್ತೀರಲ್ಲ, ಅದಕ್ಕಿಂತ ಸ್ವಲ್ಪ ಒಂದು ಪಟ್ಟು ರುಚಿ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು ಬೇಳೆ ಹಾಕಿರೋದ್ರಿಂದ. ಈಗ ನಾನು ನೋಡಿ ಒಂದು 10-12 ಒಂದು 3-4 ಚಮಚ ಆಯಿಲು ಮತ್ತು ಒಂದು 12 ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಒಗ್ಗರಣೆಗೆ ಹಾಕ್ತಿದ್ದೀನಿ. ಮತ್ತು ಒಂದು ಸ್ವಲ್ಪ ಈರುಳ್ಳಿ ಇತ್ತು ಸಲಾಡ್ಗೆ ಹಚ್ಕೊಂಡಿದ್ದು ಅಂತ ಒಂದು ಸ್ವಲ್ಪ ಒಗ್ಗರಣೆಗಷ್ಟೇ. ಒಂದು ಚಿಕ್ಕ ಈರುಳ್ಳಿ ಇರುತ್ತಲ್ಲ ಅದನ್ನು ಉದ್ದುದ್ದು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಈಗ ಹುಳಿ ಮಾಡಬೇಕಾದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಬಾರ್ದು ಈರುಳ್ಳಿನ, ಲೈಕ್ ಉದ್ದುದ್ದಕ್ಕೆ ಉದ್ದುದ್ದು ಕಟ್ ಮಾಡ್ತೀರಲ್ಲ ಆ ಥರ ಕಟ್ ಮಾಡಿ ಹಾಕ್ಕೊಂಡ್ರೆ ಅದು ಮಧ್ಯದಲ್ಲಿ ಸಿಗ್ತಾ ಇರುತ್ತೆ. ಇನ್ನು ಕೆಲವರು ಕಾಯಿ, ಬೆಳ್ಳುಳ್ಳಿ ಮತ್ತು ಸಾರಿನ ಪುಡಿ ಹಾಕ್ಕೊಂಡು ರುಬ್ಬಿ ಒಗ್ಗರಣೆಗೆ ಹಾಕ್ತಾರೆ, ಒಂದು ಸ್ವಲ್ಪ ಹುಣಸೆ ಹುಳಿ ಆ ಥರ ಹಾಕ್ಕೊಂಡು. ಸೊ ನೀವು ಆ ಥರ ಏನಾದರೂ ಮಾಡ್ಬೋದು, ಇಲ್ಲಾಂದರೆ ಈ ಥರ ಕಾಯಿಯೆಲ್ಲ ಹಾಕ್ಕೊಂಡು ಬೇಯಿಸ್ಕೊಂಡು ಆಮೇಲಿಂದ ಒಗ್ಗರಣೆ ಕೊಟ್ಟರು ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದು 10-15 ನಿಮಿಷ ಕುದಿಸ್ಬೇಕು. ಈ ಟೇಸ್ಟ್ ಎಲ್ಲ ನಿಮ್ಮ ಸಾರಿನ ಪುಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಾರಿನ ಪೌಡರ್ ಅಂದರೆ ಸಾಂಬಾರು ಪೌಡರ್ ತುಂಬ ಚೆನ್ನಾಗಿದ್ರೆ ಈ ಹುಳಿ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅನಿಸುತ್ತೆ. ಆ್ಯಕ್ಚುಲಿ ನಾವು ತರಕಾರಿ ಸಾರು ಮಾಡ್ತೀವಿ ಅಂತಂದರೆ ಆಲ್ಮೋಸ್ಟ್ ಸಾಂಬಾರು ಪುಡಿ ತುಂಬ ಚೆನ್ನಾಗಿರುತ್ತೆ. ನಾವು ಇಲ್ಲಿ ಸ್ವಲ್ಪ ನನಗೆ ಸಾಂಬಾರು ಪೌಡರ್ ಕಡಿಮೆ ಆಯಿತು ಅನ್ನಿಸ್ತು, ಅದಕ್ಕೋಸ್ಕರ ಇನ್ನೊಂದು ಚಮಚ ಹಾಕ್ಕೊಳ್ತಾ ಇದ್ದೀನಿ. ನಾವು ಖಾರ ಎಲ್ಲ ಮೈಲ್ಡಾಗಿ ತಿನ್ನೋದ್ರಿಂದ ನಾನು ಮುಂಚೆ ಆಗಿದ್ದರೆ ಅಂದರೆ ನಮ್ಮ ಅಮ್ಮರ ಮನೇಲಿದ್ದಾಗ ತುಂಬ ಜಾಸ್ತಿ ತಿಂತಾಯಿದ್ವಿ ಖಾರ. ಇಲ್ಲಿ ಬಂದಾಗ ಒಂದು ಸ್ವಲ್ಪ ಮೈಲ್ಡಾಗೆ ತಿನ್ನೋದು. ನಾನು ಕೂಡ ಮುಂಚೆ ಜಾಸ್ತಿ ತಿಂತಾಯಿದ್ದೆ, ಸೊ ಅದಕ್ಕೆ ಅಡ್ಜಸ್ಟ್ ಆಗಿದ್ದೀನಿ. ಸೊ ನಾನೀಗ ಟೇಸ್ಟ್ ನೋಡ್ಕೊಳ್ಳಿ, ಈಗ ಹುಳಿ ಅಥವಾ ಉಪ್ಪು, ಖಾರ, ಹುಳಿ ಇಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ಯಾ, ಎಲ್ಲ ಮಿಕ್ಸ್ ಆಗಿದೆಯಾ ಅಂತ. ಅದೆಲ್ಲ ಚೆನ್ನಾಗಿದ್ದರೆ ಇಷ್ಟೇ ಆಗೋಯಿತು ಹುಳಿ ಸಾಂಬಾರು. ತರಕಾರಿನೆಲ್ಲನ ಆಲ್ಮೋಸ್ಟ್ ಮೀಡಿಯಮ್ ಇದಕ್ಕೆ ಹಚ್ಕೋಬೇಕು. ಈಗ ಹುಳ್ಳಿಕಾಯಿನೂ ಅಷ್ಟೇ ಒಂದು ಸ್ವಲ್ಪ ಮೀಡಿಯಮ್ ಗಾತ್ರದಲ್ಲಿ ಹಚ್ಕೋಬೇಕು. ಎಲ್ಲ ಮುಂಚೆಲೇ ಲೈಕ್ ತೊಳೆದು ಹುಳ್ಳಿಕಾಯಿನೆಲ್ಲ ಒಬ್ಬರು ತೊಳೆದಾಕ್ತಾರೆ, ಇನ್ನು ಕೆಲವರು ಲೈಕ್ ಕಟ್ ಮಾಡಿ ತೊಳೆಯೋಕೆ ಹಾಕ್ತಾರೆ. ಸೊ ಒಂದು 2 ಸಲ ತೊಳ್ಕೊಂಡ್ರಾಯ್ತು. ಸ್ವಲ್ಪ ಉಪ್ಪು ಹಾಕಿದ್ರೆ ನಿಮ್ಗೇನಾದ್ರು ಡೌಟ್ ಇದ್ದರೆ ಎಲ್ಲಿಂದ ತಂದಿರ್ತಾರೋ ಅಂತ ಉಪ್ಪು ಹಾಕಿ ಕೂಡ ಒಂದು ನೀಟಾಗಿ ತೊಳ್ಕೊಬೋದು.
ಇದಕ್ಕೆ ಸಿಪ್ಪೆ ತೆಗಿಬೇಕಾಗುತ್ತೆ, ನಾವು ನೌಕಲ್ ಅಂತೀವಲ್ಲ ಅದಕ್ಕೆ ಸ್ವಲ್ಪ ಸಿಪ್ಪೆ ತೆಗೆದು ಎಲ್ಲ ಹಾಕಿದ್ರೆ, ಹಾಗೆ ಹಾಕೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ. ಸಿಪ್ಪೆ ಎಲ್ಲ ತೆಗೆದು ಲೈಕ್ ಪೀಲ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಜಸ್ಟ್ ಇದು ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ದಯವಿಟ್ಟು ಯಾರಾದರೂ ನೋಡ್ತಾ ಇದ್ದರೆ ಇನ್ ಕೇಸ್ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮಾಡಿ, ಇಲ್ಲಾಂತಂದರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ಯಾವುದೇ ಥರ ನೀವು ಏನೂ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಲೈಕ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಲೈಕ್ ಇಷ್ಟು ಅಂತ ಒಂದು ಮಾನಿಟೈಸೇಷನ್ಗೂ ಮತ್ತು ಸಬ್ಸ್ಕ್ರೈಬರ್ ಜಾಸ್ತಿ ಆಗೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಒಂದು ಸ್ವಲ್ಪ ಸ್ಲೋ ಮೋಷನಲ್ಲಿ ಇಟ್ಟೆ. ಲೈಕ್ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಆ್ಯಡ್ ಮಾಡಿ ಲೈಕ್ ವಾಯ್ಸ್ ಓವರ್ ಕೊಡೋಣ ಅಂತ. ಸೊ ಸಿ ಯು ಸೂನ್. ಥ್ಯಾಂಕ್ ಯು. ಹ್ಯಾವ್ ಎ ಗ್ರೇಟ್ ಡೇ.